ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಇವತ್ತೇನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇಲ್ಲಿ ವೈಷ್ಣವ್ ಮತ್ತು ಅವರ ಅಪ್ಪ ಇಬ್ಬರು ಕೂಡ ಲಕ್ಷ್ಮಿನ ಕ್ವಶನ್ ಮಾಡ್ತಾ ಇರ್ತಾರೆ. ಅವಾಗ ಕೀರ್ತಿಗೆ ಕೋಪ ಬಂದು, ಸಾಕು ನಿಲ್ಲಿಸಿ, ಎಲ್ಲರೂ ಯಾಕೆ ಲಚ್ಚಿನ ಬ್ಲೇಮ್ ಮಾಡ್ತಾ ಇದ್ದೀರಾ? ಲಚ್ಚಿ ಇವರೆಲ್ಲ ಬ್ಯಾಡ್ ಪೀಪಲ್, ಇವ್ರ ಜೊತೆ ಇರಬೇಡ, ಬಾ ನನ್ನ ಜೊತೆ ಹೋಗೋಣ ಅಂತ ಲಕ್ಷ್ಮಿನ ಕೈ ಹಿಡ್ಕೊಳ್ತಾಳೆ. ಅವಾಗ ವೈಷ್ಣವ್ಗೆ ಕೋಪ ಬಂದು, ಮಹಾಲಕ್ಷ್ಮಿ ಎಲ್ಲೂ ಬರಲ್ಲ ಅಂತ ಜೋರಾಗಿ ಕೈ ಬಿಡಿಸ್ತಾನೆ. ಲಚ್ಚಿ ಬರ್ದೆ ನಾನು ಎಲ್ಲೂ ಹೋಗೋಲ್ಲ ಅಂತ ಕೀರ್ತಿ ಕೂಡ ಜೋರಾಗಿ ಹೇಳ್ತಾಳೆ. ಸಾಕು ನಿಲ್ಸೆ, ಹೋಗಲ್ಲ ಅಂತೆ, ಹೋಗಲ್ಲ, ನಾನು ಅವಾಗ್ಲಿದ್ದ ನೋಡ್ತಾನೆ ಇದ್ದೀನಿ, ಜಾಸ್ತಿನೇ ಆಗ್ತಾ ಇದೆ ನಿಂದು, ಮಾಡಿರೋದಕ್ಕೆ ಸ್ವಲ್ಪ ಆದ್ರೂ ಪಾಪ ಪ್ರಜ್ಞೆ ಇಲ್ವಾ ನಿನ್ಗೆ ಅಂತ ಕೀರ್ತಿನ ಇಲ್ಲಿ ವೈಷ್ಣವ್ ಅಜ್ಜಿ ಬೈತಾರೆ. ಕಾರುಣ್ಯ, ಕರ್ಕೊಂಡು ಹೋಗೆ ನಿನ್ ಮಗಳನ್ನ ಅಂತ ಹೇಳ್ತಾರೆ. ನೀವು ಎಲ್ಲರ ತರನು ಮಾತಾಡಬೇಡಿ, ನಾವಿಲ್ಲಿದ್ದ ಹೋಗ್ತೀವಿ ಅಂತ ಲಚ್ಚಿನ ಕರ್ಕೊಂಡು ಕಾರುಣ್ಯ ಹೋಗ್ತಾ ಇರ್ತಾಳೆ. ಅವಾಗ ಕೀರ್ತಿ ಕೂಡ ಬಾಲಚ್ಚಿ ಬಾಲಚ್ಚಿ ಅಂತ ಹೇಳ್ತಾಳೆ. ಲಕ್ಷ್ಮಿ ಅದನ್ನ ನೋಡ್ಬಿಟ್ಟು ಕೀರ್ತಿಯಿಂದನೇ ಹೋಗೋಕೆ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ಅವಾಗ ವೈಷ್ಣವ್, ಮಹಾಲಕ್ಷ್ಮಿ ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವಳು ಮಾಡಿರೋದು ಗೊತ್ತು ತಾನೆ, ಅವಳು ಬೇಕು ಅಂತಾನೆ ರಿವೆಂಜ್ ತಗೊಳ್ತಾ ಇದ್ದಾಳೆ, ನೀವ್ಯಾಕೆ ಅವಳ ಹಿಂದೆ ಹೋಗ್ತಾ ಇದ್ದೀರಿ ಅಂತ ಲಕ್ಷ್ಮಿಗೆ ಹೇಳಿದಾಗ ಲಕ್ಷ್ಮಿ ಕೈ ಮುಗ್ದು, ಪ್ಲೀಸ್ ನನ್ನನ್ನು ತಡಿಬೇಡಿ, ಆದಷ್ಟು ಬೇಗ ಬರ್ತೀನಿ ಅಂತ ಲಕ್ಷ್ಮಿ ಹೋಗ್ತಾಳೆ. ಅವಾಗ ಸುಪ್ರೀತನು ಕೂಡ, ಲಕ್ಷ್ಮಿ ಬೇಡ ಲಕ್ಷ್ಮಿ, ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಲಕ್ಷ್ಮಿ ಯಾರ ಮಾತು ಕೇಳದೆ ಕೀರ್ತಿ ಹತ್ರ ಬರ್ತಾಳೆ. ಎಲ್ಲರೂ ಹೋದ್ಮೇಲೆ ಸುಪ್ರೀತ ತುಂಬಾ ಟೆನ್ಷನ್ ಆಗಿರ್ತಾಳೆ. ಅದನ್ನ ಅವ್ರ ಅಣ್ಣ ಅಬ್ಸರ್ವ್ ಮಾಡ್ಬಿಟ್ಟು, ಸುಪ್ರೀತ ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಾ ಇದೆ, ನೀನ್ ನಮ್ಮೆಲ್ಲರಿದ್ದ ಏನೋ ಮುಚ್ಚಿಟ್ಟಿದೀಯ ಅಂತ ಅನಿಸ್ತಾ ಇದೆ, ಅದರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಪ್ರಾಬ್ಲಮ್ಸ್ ಅಂತ ನನ್ಗೆ ಗೊತ್ತು, ನನಗೆ ನನ್ನ ಮಗ ಸೊಸೆ ಚೆನ್ನಾಗಿರೋದು ಅಷ್ಟೇ ಇಂಪಾರ್ಟೆಂಟು, ನೀನು ಮುಚ್ಚಿಟ್ಟಿರೋದ್ರಿಂದ ನನ್ನ ಮಗ ಸೊಸೆಗೆ ಏನಾದರೂ ಆಯಿತು ಅಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಲ್ಲ ಅಂತ ಇಲ್ಲಿ ಸುಪ್ರೀತಾಗೆ ಅವ್ರ ಅಣ್ಣ ವಾರ್ನ್ ಮಾಡಿ ಹೋಗ್ತಾನೆ. ಇನ್ನು ಕೀರ್ತಿ ಮನೆಯಲ್ಲಿ, ಮಾಮ್ ನನ್ನಿಂದನೇ ತಾನೇ ಲಚ್ಚಿ ಬೈಸ್ಕೊಳ್ತಾ ಇರೋದು ಅಂದಾಗ ಅದೇ ಟೈಮಿಗೆ ಲಕ್ಷ್ಮಿ ಕೂಡ ಬರ್ತಾಳೆ. ನನ್ನ ಗೊಂಬೆ ಯಾಕೆ ಆ ಥರ ಅಂದ್ಕೊಳ್ತಾ ಇರೋದು, ನಿನ್ನಿದ್ದ ನನಗೆ ಯಾರೂ ಕೂಡ ಏನು ಹೇಳೋಲ್ಲ, ನಿನ್ನಿದ್ದ ನನಗೆ ತೊಂದರೆನೂ ಕೂಡ ಆಗೋಲ್ಲ ಅಂತ ಹೇಳ್ತಾಳೆ. ಅವಾಗ ಕೀರ್ತಿ ಖುಷಿ ಆಗ್ಬಿಟ್ಟು, ಅಮ್ಮಯ್ಯ ಆಗಿದ್ರೆ ಓಕೆ ಅಂತ ಹೇಳ್ತಾಳೆ. ನನ್ಗೇನು ಭಯ ಇಲ್ಲ ಲಚ್ಚಿ, ನಿನ್ಗೇನಾದ್ರೂ ಮಾಡಿಬಿಡ್ತಾರೆ ಅಂತ ಭಯ ಅಷ್ಟೇ, ನಾನು ನಿನ್ಗೆ ಏನಾಗೋಕ್ಕೂ ಬಿಡೋಲ್ಲ ಲಚ್ಚಿ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ, ಪಿಂಕಿ ಪ್ರಾಮಿಸ್ ಅಂದ್ಬಿಟ್ಟು ಇಬ್ಬರು ಕೀರ್ತಿ ಮತ್ತು ಲಕ್ಷ್ಮಿ ಹಗ್ ಮಾಡ್ತಾರೆ. ಈ ಕಡೆ ಸುಪ್ರೀತಾ ಕೂಡ ತುಂಬ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಅವಾಗ ಗಂಗಾ ಕೂಡ ಅಲ್ಲಿಗೆ ಬಂದು, ಯಾಕೆ ಈ ಥರ ಓಡಾಡ್ತಿದ್ದೀರಾ ಅಂದಾಗ, ನಮ್ಮ ಲಕ್ಷ್ಮಿ ತಲೆ ಮೇಲೆ ಹೊಡೆದ್ಬಿಟ್ಟು ಈ ಲೋಕ ಕರ್ಕೊಂಡು ಬರಬೇಕು, ಅವಳಿಗೆ ನಾನು ಏನು ಹೇಳಿದ್ರು ಕೂಡ ತಲೆಗೆ ಹೋಗ್ತಾ ಇಲ್ಲ, ಯಾರೇನು ಹೇಳಿದ್ರು ಕೂಡ ಅವಳು ಕೀರ್ತಿನೇ ನಂಬ್ತಾ ಇದ್ದಾಳೆ. ಇಷ್ಟು ದಿನ ಅದಕ್ಕೆನ ನಂಬಿ ಮೋಸ ಹೋದ್ಲು, ಇವಾಗ ಮತ್ತೆ ಕೀರ್ತಿನ ನಂಬಿ ಮೋಸ ಹೋಗ್ತಾ ಇದ್ದಾಳೆ. ಒಂದು ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಇನ್ನೊಬ್ರು ಹೇಳೋದನ್ನ ಕ್ಲೀನಾಗಿ ಕೇಳಬೇಕು, ಎರಡೂ ಇಲ್ಲ ಅಂದ್ರೆ ಹೇಗೆ ಅಂತ ಸುಪ್ರೀತಾ ಹೇಳ್ತಾಳೆ. ಅವಾಗ ಗಂಗಾ, ಲಕ್ಷ್ಮಕ್ಕ ಅಂತೂ ಸದ್ಯಕ್ಕೆ ನೀವು ಹೇಳೋದೇನು ಕೇಳಲ್ಲ, ಯಾಕಂದ್ರೆ ಕೀರ್ತಿ ಅಕ್ಕನ ಮೇಲೆ ನಿಮ್ಗೆ ಹಳೆ ದ್ವೇಷ ಇದೆ, ಅದಕ್ಕೆ ನೀವೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾರೆ. ನನಗೆ ತಲೆ ಇಲ್ಲ, ತಲೆ ಒಳಗೆ ಬುದ್ಧಿನೂ ಕೂಡ ಇಲ್ಲ, ಆದರೂ ಕೂಡ ಒಂದು ಹೇಳ್ತೀನಿ ಅಂದಾಗ, ಹೇಳು ಅಂತ ಸುಪ್ರೀತಾ ಹೇಳ್ತಾರೆ. ಸತ್ಯ ಹೇಳೋಕ್ಕೆ ಹೋಗ್ಬಾರ್ದು, ಸತ್ಯನ ತೋರಿಸ್ಬೇಕು, ಅಂದ್ರೆ ಸತ್ಯನ ನೀವು ಪ್ರೂವ್ ಮಾಡಬೇಕು ಅಂತ ಸುಪ್ರೀತಾಗೆ ಹೇಳ್ತಾಳೆ. ಕೀರ್ತಕ ಎಲ್ಲಿ ನಾರ್ಮಲ್ ಆಗಿರ್ತಾರೋ, ಎಲ್ಲಿ ಮಕ್ಕಳ ತರ ಆಡಲ್ವೋ ಅದನ್ನ ಕಂಡಿಡ್ದು ಪಟ್ ಅಂತ ಲಕ್ಷ್ಮಕ್ಕೂ ತೋರಿಸಿ, ಕತೆ ಮುಗ್ದೇ ಹೋಯ್ತು ಅಂತ ಸುಪ್ರೀತಾಗೆ ಇಲ್ಲಿ ಗಂಗಾ ಐಡಿಯಾ ಕೊಡ್ತಾಳೆ. ಇನ್ನು ಸುಪ್ರೀತಾ ಕೂಡ ಅಷ್ಟೇ, ಕೀರ್ತಿ ನಾರ್ಮಲ್ ಆಗಿದ್ದಾಗ ಹೇಗಿದ್ಲು ಅನ್ನೋದೆಲ್ಲನೂ ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.